ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಅಮೆರಿಕ ಹಾಗೂ ಇರಾನ್ ನಡುವೆ ಮಾತುಕತೆಗೆ ವೇದಿಕೆ ಸಿದ್ಧ ಆಗಿದೆ ಅಂತ ಅಮೆರಿಕ ಹೇಳಿಕೊಳ್ಳುತ್ತೆ. ಮಾತುಕತೆಗಳಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋದನ್ನ ಅಧ್ಯಕ್ಷ ಟ್ರಂಪ್ ಬಹಿರಂಗಪಡಿಸಿದ್ದಾರೆ. ಹಾಗೆ ಅಮೆರಿಕ ಇರಾನ್ ಮುಂದಿಡಲಿರುವ ಡಿಮ್ಯಾಂಡ್ಗಳ ಪಟ್ಟಿ ಕೂಡ ಬಹಿರಂಗಗೊಂಡಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಅಮೆರಿಕಾಗೊಂದಷ್ಟು ಷರತ್ತುಗಳನ್ನು ವಿಧಿಸ್ತಾ ಇದೆ. ಯಾರ ಜೊತೆ ನಾವು ಮಾತಾಡ್ತೀವಿ, ಯಾರ ಜೊತೆ ಮಾತಾಡೋದಿಲ್ಲ ಅನ್ನೋದನ್ನ ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇಲ್ಲಿ ನಾವು ಸಂಧಾನಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿಕೊಳ್ತಲೇ ಇರಾನ್ ಸಂಧಾನದ ಮಾತುಕತೆಗಳಿಗೆ ಸಿಗ್ನಲ್ ಅನ್ನು ಕಳುಹಿಸ್ತಾ ಇದೆ. ಹಾಗೆ ಅಲ್ಲಿ ಸಂಧಾನಕ್ಕೆ ಸಂಬಂಧಪಟ್ಟ ಹಾಗೆ IRGC ಮತ್ತು ಪೊಲಿಟಿಕಲ್ ನಾಯಕತ್ವದ ನಡುವೆ ಒಂದು ಭಿನ್ನಾಭಿಪ್ರಾಯ ಕೂಡ ಮೂಡ್ತಾ ಇದೆ ಅಂತ ಒಂದಷ್ಟು ಮಾಧ್ಯಮಗಳು ಸುದ್ದಿ ಮಾಡ್ತಾ ಇವೆ. ಅದೆಲ್ಲದರ ನಡುವೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ದಾಳಿಗಳು ಮಾತ್ರ ಈಗಲೂ ಮುಂದುವರಿತಾ ಇವೆ. ಇರಾನ್ ಇಸ್ರೇಲ್ನ ಒಂದಷ್ಟು ನಗರಗಳು, ಜನವಸತಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಹಾಗೆ ಇಸ್ರೇಲ್ ಕೂಡ ಇರಾನಿನ ಸೇನಾ ನೆಲೆಗಳು, ಆಯುಧಾಗಾರಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಹಾಗೆ ಇರಾನ್ ಅರಬ್ ನೆಲದ ಮೇಲಿನ ದಾಳಿಗಳನ್ನು ಮುಂದುವರಿಸ್ತಾ ಇದ್ರೆ, ಇಸ್ರೇಲ್ ಲೆಬನಾನ್ ಕುಟ್ಟಿ ಪುಡಿ ಮಾಡ್ತಾ ಇದೆ ಮತ್ತು ಇರಾಕಲ್ಲಿನ ಇರಾನ್ನ ಪ್ರಾಕ್ಸಿಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇದೆ. ಹಾಗಾದರೆ ಸಂಧಾನ ಮತ್ತು ಸಂಘರ್ಷ ಇವೆರಡರ ಕುರಿತಾದ ಅಪ್ಡೇಟ್ಸ್ ಏನು, ಬನ್ನಿ ನೋಡೋಣ. ಗೆಳೆಯರೆ, ಸಂಧಾನದ ಬಗ್ಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೂ ಮೊದಲು ನಿಮಗೆ ಸಂಘರ್ಷದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಮಂಗಳವಾರ ರಾತ್ರಿ ಮತ್ತು ಬುಧವಾರ ಕೂಡ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಮಿಸೈಲ್ ಎಕ್ಸ್ಚೇಂಜ್ ಕಡಿಮೆ ಏನಾಗಿರಲಿಲ್ಲ. ಟೆಲ್ ಅವಿವ್ ಮೇಲೆ ರಾತ್ರಿ ಇಡೀ ಇರಾನ್ ದಾಳಿಗಳನ್ನು ಮುಂದುವರಿಸಿತು. ಸುಮಾರು 100 kgಗೂ ಅಧಿಕ ಸ್ಫೋಟಕಗಳೊಂದಿಗೆ ನೇರವಾಗಿ ಮಿಸೈಲುಗಳು ಜನವಸತಿಗಳ ಮೇಲೆ, ಕಟ್ಟಡಗಳ ಮೇಲೆ ಬೀಳ್ತಾ ಇದ್ದಿದ್ದರಿಂದ ಅಲ್ಲಿ ದೊಡ್ಡ ಪ್ರಮಾಣದ ಹಾನಿ ಉಂಟಾಗಿದೆ. ಸಾಕಷ್ಟು ವಾಹನಗಳು ಸುಟ್ಟು ಹೋಗಿವೆ. 8 ರಿಂದ 10 ಜನ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ನೈಬ್ರಾಕ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕ್ಲಸ್ಟರ್ ವಾರ್ ಹೆಡ್ಗಳೊಂದಿಗೆ ಮಿಸೈಲ್ ದಾಳಿ ಮಾಡಿದೆ. ಅಲ್ಲಿ 9ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಗಾಯಗೊಂಡವರಲ್ಲಿ ಒಂದಷ್ಟು ಮಕ್ಕಳಿವೆ. ಕಟ್ಟಡಗಳಿಗೆ ಹಾನಿ ಉಂಟಾಗಿದೆ. ದಕ್ಷಿಣ ಇಸ್ರೇಲ್ನ ಐಲಾತ್ ಮೇಲೆ ಇರಾನ್ 13ನೇ ಸುತ್ತಿನ ದಾಳಿಯನ್ನು ಮಾಡಿದೆ. ಅಲ್ಲಿ ಇರಾನ್ ಹಾರಿಸಿದ ಬಹುತೇಕ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಆದರೂ ಒಂದಷ್ಟು ಡೆಬ್ರಿಗಳು ದಕ್ಷಿಣ ಇಸ್ರೇಲ್ ಮೇಲೆ ಬಿದ್ದಿವೆ. ಅಲ್ಲಿ ಯಾವುದೇ ಸಾವು ನೋವುಗಳ ವರದಿ ಆಗಿಲ್ಲ. ಇನ್ನು ಜೆರೂಸಲೆಂ ಮತ್ತು ಸೆಂಟ್ರಲ್ ಇಸ್ರೇಲ್ ನಲ್ಲಿ ಹಲವಾರು ಮಿಸೈಲ್ ದಾಳಿಗಳನ್ನು ಗುರುತಿಸಲಾಗಿದೆ. ಸೈರನ್ಗಳು ಕೇಳಿಸಿವೆ. ಆ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡಲಾಗಿದೆ. ಇನ್ನು ಉತ್ತರ ಇಸ್ರೇಲ್ನ ಸಫೇದಲ್ಲಿ ಮಿಸೈಲ್ನ ಡೆಬ್ರಿಗಳು ಬಿದ್ದ ಪರಿಣಾಮ ಒಂದಷ್ಟು ನಷ್ಟ ಉಂಟಾಗಿದೆ. 2 ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಗೆವ್ ಮರುಭೂಮಿಯಲ್ಲಿನ ಕೆಲ ಪ್ರದೇಶಗಳ ಮೇಲೆ ಕೂಡ ಇರಾನಿನ ಮಿಸೈಲುಗಳು ಬಿದ್ದಿವೆ. ಅಲ್ಲಿ ಬೆದೌನ್ ಸಮುದಾಯದ ಒಂದಷ್ಟು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಕೆಲ ಮನೆಗಳಿಗೆ ಹಾನಿ ಉಂಟಾಗಿದೆ. ಇನ್ನು ಹೆಚ್ಚಿನ ದಾಳಿಗಳಲ್ಲಿ ಇಸ್ರೇಲ್ನ ಏರ್ ಡಿಫೆನ್ಸ್ ಇರಾನಿನ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿದೆ. ಆದರೆ ಕೆಲ ಕಡೆಗಳಲ್ಲಿ ಡೆಬ್ರಿ ಬಿದ್ದ ಪರಿಣಾಮ ಒಂದಷ್ಟು ಹಾನಿ ಉಂಟಾಗಿದೆ. ಹಾಗೆ ಇಸ್ರೇಲ್ ಕೂಡ ಇರಾನ್ನ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನೇ ಮಾಡಿದೆ. ಇಸ್ಫಹಾನ್ ಮೇಲೆ ನಡೆದ ದಾಳಿಯಲ್ಲಿ ಇರಾನ್ನ ಅತ್ಯಂತ ಪ್ರಮುಖ ಎಕ್ಸ್ಪ್ಲೋಸಿವ್ ಉತ್ಪಾದನಾ ಘಟಕವನ್ನ IDF ನಾಶ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತೆಹರಾನ್ ಮತ್ತು ಸೆಂಟ್ರಲ್ ಇರಾನ್ನ ಮೇಲೆ ಕೂಡ ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ. ಅಲ್ಲಿ IRGCಯ ಹೆಡ್ ಕ್ವಾರ್ಟರ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ ಉತ್ಪಾದನಾ ಮತ್ತು ಸಂಗ್ರಹಾಗಾರಗಳು, ಕಮಾಂಡ್ ಸೆಂಟರ್ಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದ ಹಾಗೆ 50ಕ್ಕೂ ಹೆಚ್ಚು ಟಾರ್ಗೆಟ್ಗಳ ಮೇಲೆ ರಾತ್ರಿ ಇಡೀ ಸ್ಟ್ರೈಕ್ ಮಾಡಿರುವುದಾಗಿ IDF ಹೇಳಿಕೊಂಡಿದೆ. ಬುಷಹರ್ ಮೇಲೆ ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗಳು ಜಂಟಿ ದಾಳಿ ನಡೆಸಿವೆ. ಅಲ್ಲಿನ ಒಂದಷ್ಟು ಟನಲ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವುದಾಗಿ ಹೇಳಲಾಗ್ತಾ ಇದೆ. ಬುಷಹರ್ನ ನ್ಯೂಕ್ಲಿಯರ್ ಸೆಂಟರ್ಗೆ ಯಾವ ಹಾನಿಯೂ ಉಂಟಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದಾಳಿ ತೀವ್ರವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇಸ್ರೇಲ್ ಉತ್ತರ ಇರಾನ್ನ ಝನ್ಜಾನ್ ನಗರದ ಮೇಲೆ ದಾಳಿ ಮಾಡಿದೆ. ಅಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಬಳಸುವ ಸಾಲಿಡ್ ಫ್ಯೂಯಲ್ನ ದಾಸ್ತಾನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆ ದಾಸ್ತಾನು ಘಟಕದ ಮೇಲೆ ಇಸ್ರೇಲಿನ ಮಿಸೈಲ್ ದಾಳಿ ನಡೆದಿದೆ. ಈ ಮೂಲಕ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಬಳಸುವ ಇಂಧನವನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡು ಹೊಡಿತಾ ಇದೆ. ಇನ್ನು ಇರಾನ್ ಬಹ್ರೈನ್ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದೆ. ಅಲ್ಲಿ ಮೊರಾಕನ್ ಕಾಂಟ್ರಾಕ್ಟರ್ ಒಬ್ಬರು ಸಾವಿಗೀಡಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು UAE ಮೇಲೆ ಕೂಡ ದಾಳಿಗಳಾಗಿವೆ. 5 ಮಂದಿ UAE ಸೈನಿಕರು ಗಾಯಗೊಂಡಿದ್ದಾರೆ. ಸೌದಿ ಅರೇಬಿಯಾ ಮೇಲೆ ಇರಾನ್ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಹಾರಿಸಿದೆ. ಅಲ್ಲಿ ಈಸ್ಟರ್ನ್ ಪ್ರಾವಿನ್ಸ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಗಳನ್ನು ಮಾಡಿದೆ. ಸೌದಿಯ ಏರ್ ಡಿಫೆನ್ಸ್ 19 ಡ್ರೋನ್ಗಳನ್ನು ನಾಶಪಡಿಸಿರುವುದಾಗಿ ಹೇಳ್ತಾ ಇದೆ. ಕುವೈತಲ್ಲಿ
ಇರಾನ್ನಿಂದ ಬಂದ ಮಿಸೈಲ್ ಹಾಗೂ ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡಿದ್ದಾರೆ. ಇದರ ನಡುವೆ ಕೂಡ ಒಂದಷ್ಟು ಡೆಬ್ರಿಗಳು ಬಿದ್ದ ಪರಿಣಾಮ ವಿದ್ಯುತ್ ಲೈನ್ಗಳಿಗೆ ಹಾನಿ ಉಂಟಾಗಿದೆ. ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜನ್ನು ನಿಲ್ಲಿಸಲಾಗಿದೆ. ಹಾಗೆ ಇಸ್ರೇಲ್ ಲೆಬನಾನ್ ಮೇಲೆ ನಡೆಸ್ತಾ ಇರೋ ದಾಳಿಗಳಲ್ಲಿ IRGCಯ ಕುದ್ಸ್ ಪಡೆಯ ಮುಖ್ಯ ಕಮಾಂಡರ್ ಮುಹಮ್ಮದ್ ಅಲಿ ಕುರಾನಿ ಎಂಬುವನನ್ನು ಇಸ್ರೇಲ್ ಹೊಡೆದು ಹಾಕಿದೆ. ಕಳೆದ ಬಾರಿ ಕೂಡ ಇವನನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನು ಮಾಡಲಾಗಿತ್ತು, ಆದರೆ ಅವನಲ್ಲಿ ಬಚಾವಾಗಿದ್ದ. ಈ ಬಾರಿ ನಿರ್ದಿಷ್ಟ ದಾಳಿಯಲ್ಲಿ ಈ ಮೊಹಮ್ಮದ್ ಅಲಿ ಕುರಾನಿಯನ್ನು ಹೊಡೆದು ಕೆಡವಿದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಇದೆಲ್ಲದರ ಜೊತೆಗೆ ಇರಾನ್ನ ಪಕ್ಕದಲ್ಲಿ ಇರಾಕ್ ಇದೆ ನೋಡಿ, ಅಲ್ಲಿ ಕೂಡ ಕೆಲ ಇರಾನ್ ಬೆಂಬಲಿತ ಪಡೆಗಳಿವೆ. ಅವು ಇರಾನ್ನಲ್ಲಿನ ಅಮೆರಿಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇದ್ವು. ಹೀಗಾಗಿ ಆ ಪಡೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ಒಂದಷ್ಟು ದಾಳಿಗಳನ್ನು ರಾತ್ರಿ ಮಾಡಿವೆ. ಹೀಗೊಂದು ಕಡೆ ದಾಳಿಗಳು ನಡೀತಾ ಇರುವಾಗಲೇ ಮತ್ತೊಂದು ಕಡೆ ಅಮೆರಿಕ ಹಾಗೂ ಇರಾನ್ನಲ್ಲಿ ಸಂಧಾನದ ಕುರಿತಾದ ಮಾತುಕತೆಗಳು ಪ್ರಕ್ರಿಯೆಗಳು ಕೂಡ ಜೋರಾಗ್ತಾ ಇವೆ. ನಾವು ಯಾರ ಜೊತೆಗೂ ಸಂಧಾನದ ಮಾತುಕತೆಗಳನ್ನು ಮಾಡೇ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದ ವಿದೇಶಾಂಗ ಸಚಿವ ಅರಾಕ್ಚಿ ಚೈನಾದ ವಿದೇಶಾಂಗ ಸಚಿವರ ಜೊತೆ ಮಾತನಾಡುವಾಗ ಶಾಶ್ವತ ಕದನ ವಿರಾಮವನ್ನು ಇರಾನ್ ಬಯಸ್ತಾ ಇದೆ ಅಂತ ಹೇಳಿರುವುದಾಗಿ ಚೈನಾ ಮಾಧ್ಯಮ ವರದಿ ಮಾಡಿದೆ. ಹಾಗೆ ಇರಾನ್ ಜೊತೆ ಮಾತಾಡೋದಕ್ಕೆ ಕುಶ್ನರ್, ವಿಟ್ಕಾಫ್, ಮಾರ್ಕೊ ರೂಬಿಯೋ ಹಾಗೂ JD ವ್ಯಾನ್ಸ್ ಅಮೆರಿಕಾದ ಪರವಾಗಿರ್ತಾರೆ ಅಂತ ಟ್ರಂಪ್ ಹೇಳಿದ್ರೆ, ನಾವು ವಿಟ್ಕಾಫ್ ಜೊತೆ ಮಾತಾಡೋದಿಲ್ಲ ಅಂತ ಇರಾನ್ ಹೇಳಿರೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿ ವಿಟ್ಕಾಫ್ ಜೊತೆ ಈ ಹಿಂದೆ ಒಮನ್ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಗಳು ಫಲಪ್ರದ ಅಂತ ಅನ್ನಿಸ್ಕೊಂಡಿರಲಿಲ್ಲ. ಹೀಗಾಗಿ ವಿಟ್ಕಾಫ್ ಬೇಡ, ಉಪಾಧ್ಯಕ್ಷ JD ವ್ಯಾನ್ಸ್ ಜೊತೆಗಾದರೆ ನಾವು ಮಾತಾಡ್ತೀವಿ ಅಂತ ಇರಾನ್ ತನ್ನ ಪರ ಅಮೆರಿಕ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇರೋರ ಮೂಲಕ ಹೇಳಿ ಕಳುಹಿಸಿದೆ ಅನ್ನೋ ಮಾಹಿತಿಯನ್ನು CNN ಹೊರಹಾಕಿದೆ. ಅಲ್ಲಿ JD ವ್ಯಾನ್ಸ್ಗೆ ಯುದ್ಧದ ಬಗ್ಗೆ ಮೊದಲಿಂದಲೂ ಅಂಥ ಆಸಕ್ತಿ ಇರಲಿಲ್ಲ. ಹೀಗಾಗಿ ಆತ ನ್ಯೂಟ್ರಲ್ ಆಗಿ ಮಾತನಾಡಬಹುದು ಅಂತ ಇರಾನ್ ಯೋಚಿಸ್ತಾ ಇರೋ ಹಾಗಿದೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ಇಲ್ಲಿ ಯಾರ ಜೊತೆ ಮಾತಾಡ್ತೀವಿ ಮತ್ತಾರ ಜೊತೆ ಮಾತಾಡೋದಿಲ್ಲ ಅಂತ ಹೇಳೋ ಮೂಲಕ ನಾವು ಮಾತುಕತೆಗೆ ಸಿದ್ಧ ಇದ್ದೀವಿ ಅನ್ನೋ ಸಂದೇಶವನ್ನು ಇರಾನ್ ಕೂಡ ಅಮೆರಿಕಾಗೆ ಕಳುಹಿಸ್ತಾ ಇದೆ. ಆದರೆ ಈಗ ಅಮೆರಿಕ ಇರಾನ್ ಮುಂದೆ ಇಡ್ತಾ ಇರೋ 15 ಷರತ್ತುಗಳ ಪಟ್ಟಿ ಇದೆ ನೋಡಿ, ಅದನ್ನು ನೋಡಿದರೆ ಈ ಮಾತುಕತೆಗಳು ಯಶಸ್ವಿ ಆಗತ್ವೆ ಅಂತೇನು ಅನಿಸೋದಿಲ್ಲ. ಅದರಲ್ಲಿ ಇರಾನ್ ತನ್ನ ಬಳಿ ಇರುವ ಪರಮಾಣು ಸಾಮರ್ಥ್ಯವನ್ನೆಲ್ಲ ನಾಶಪಡಿಸಬೇಕು, ಯಾವತ್ತಿಗೂ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಾವು ಮಾಡಿಕೊಳ್ಳೋದಿಲ್ಲ ಅನ್ನೋ ಒಪ್ಪಂದಕ್ಕೆ ಇರಾನ್ ಬದ್ಧವಾಗಿರಬೇಕಾಗತ್ತೆ. ಇರಾನ್ನ ಭೂಪ್ರದೇಶದಲ್ಲಿ ಯುರೇನಿಯಂ ಪುಷ್ಟೀಕರಣವನ್ನು ಇನ್ನು ಮುಂದೆ ಕೂಡ ಮಾಡೋದಕ್ಕೆ ಹೋಗಬಾರದು. ಇರಾನ್ ತನ್ನಲ್ಲಿರುವ ಸುಮಾರು 450 kgಗಳಷ್ಟು ಯುರೇನಿಯಂ ಅನ್ನು ತಕ್ಷಣ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ IAEAಗೆ ಹಸ್ತಾಂತರಿಸಬೇಕು. ಅಮೆರಿಕ ಮತ್ತು ಇಸ್ರೇಲುಗಳು ನಿರಂತರವಾಗಿ ದಾಳಿ ಮಾಡ್ತಾ ಇರುವ ಫೋರ್ಡೋ, ನತಾನ್ಸ್ ಮತ್ತು ಇಸ್ಫಹಾನ್ನಲ್ಲಿನ ಪರಮಾಣು ಸ್ಥಾವರಗಳನ್ನು ಇರಾನ್ ನಾಶ ಮಾಡಬೇಕು ಮತ್ತು ಅದು ನಾಶ ಮಾಡಿದೆ ಅನ್ನೋದನ್ನು ಅಮೆರಿಕ ಖಚಿತಪಡಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು. IAEAಗೆ ಇರಾನ್ನ ಒಳಗೆ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡೋದಕ್ಕೆ ಅನುಮತಿಯನ್ನು ಅವಕಾಶವನ್ನು ಕೊಡಬೇಕು. ಇರಾನ್ ತನ್ನ ಪ್ರಾದೇಶಿಕ ಪ್ರಾಕ್ಸಿಗಳೇನಿದ್ದಾರೆ ಅವುಗಳೆಲ್ಲವುಗಳನ್ನು ವಿಸರ್ಜಿಸಬೇಕು. ಅವರಿಗೆ ಕೊಡ್ತಾ ಇರೋ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ನೆರವನ್ನು ತಕ್ಷಣದಿಂದ ನಿಲ್ಲಿಸಬೇಕು. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು. ಮುಕ್ತ ಕಡಲ ಕಾರಿಡಾರ್ ಆಗಿ ಅದು ಕಾರ್ಯನಿರ್ವಹಿಸುವ ಹಾಗಾಗಬೇಕು. ಇರಾನ್ನ ಕ್ಷಿಪಣಿ ಕಾರ್ಯಕ್ರಮದ ವ್ಯಾಪ್ತಿ ಮತ್ತು ಪ್ರಮಾಣದ ಮೇಲೆ ಅಮೆರಿಕ ಕ್ಯಾಪ್ ಹಾಕುತ್ತೆ, ಅದಕ್ಕೆ ಇರಾನ್ ಒಪ್ಪಬೇಕು. ಭವಿಷ್ಯದಲ್ಲಿ ಕೇವಲ ಆತ್ಮರಕ್ಷಣೆಗೆ ಮಾತ್ರ ಇರಾನ್ ತನ್ನ ಕ್ಷಿಪಣಿಗಳನ್ನು ಸಿದ್ಧಪಡಿಸಬಹುದೇ ಹೊರತು ಯಾರ ಮೇಲೂ ದಾಳಿ ಮಾಡೋದಕ್ಕೆ ದೊಡ್ಡ ಪ್ರಮಾಣದ ದೂರಗಾಮಿ ಕ್ಷಿಪಣಿಗಳನ್ನು ಇರಾನ್ ಸಿದ್ಧಪಡಿಸಿಕೊಳ್ಳುವ ಹಾಗಿಲ್ಲ. ಇಂಥ 15 ಕಂಡೀಷನ್ಗಳನ್ನು ಅಮೆರಿಕ ಇರಾನ್ ಮೇಲೆ ಹೇರೋದಕ್ಕೆ ಹೋಗ್ತಾ ಇದೆ. ಈ ಷರತ್ತುಗಳನ್ನೆಲ್ಲ ಒಪ್ಪಿಕೊಂಡ್ರೆ ಇರಾನ್ಗೆ ಬುಷಹರ್ ಪರಮಾಣು ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆ ಸೇರಿದಂತೆ ಇರಾನ್ ತನ್ನ ನಾಗರಿಕ ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಅಮೆರಿಕಾನೇ ಸಹಾಯವನ್ನು ಮಾಡುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದರ ಜೊತೆ ಇರಾನ್ನಲ್ಲಿನ ತೈಲ ಮತ್ತು ಗ್ಯಾಸ್ ಮಾರಾಟದ ಮೂಲಕ ಇರಾನ್ ದೊಡ್ಡ ಪ್ರಮಾಣದ ಲಾಭವನ್ನು ಗಳಿಸಬಹುದು ಅಂತ ಕೂಡ ಇಲ್ಲಿ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಗೆಳೆಯರೆ, ಪರಮಾಣು ಕಾರ್ಯಕ್ರಮ, ಮಿಸೈಲ್ ಕಾರ್ಯಕ್ರಮ ಎಲ್ಲವನ್ನು ಬಿಡೋದಕ್ಕೆ ಇಲ್ಲಿ ಇರಾನ್ ಒಪ್ಕೊಂಡು ಬಿಟ್ರೆ ಅದು ಸಂಪೂರ್ಣ ಶರಣಾಗತಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇದನ್ನು ಇರಾನಿನ ಸ್ಪೀಕರ್ ಗಲಿಬಾಫ್ನಂಥ ನಾಯಕರು ಒಪ್ಪಿದರೂ ಕೂಡ IRGC ಒಪ್ಪುವ ಸಾಧ್ಯತೆಗಳು ಕಡಿಮೆ. ಸ್ನೇಹಿತರೆ, ಇಲ್ಲಿ ಇರಾನಿನ ಸ್ಪೀಕರ್ ಗಲಿಬಾಫ್ ಅವರನ್ನು ಅಮೆರಿಕ ಈ ಸಂಧಾನದ ಪ್ರಧಾನ ವ್ಯಕ್ತಿ ಅಂತ ಟ್ರೀಟ್ ಮಾಡ್ತಾ ಇದೆ ಮತ್ತು ಅವರು ಯುದ್ಧ ನಿಲ್ಲಿಸುವ ಕಡೆಗೆ ಒಲವನ್ನು ಹೊಂದಿದ್ದಾರೆ ಅಂತ ಕೂಡ ಅಮೆರಿಕ ಭಾವಿಸ್ತಾ ಇದೆ. ಸಾಮಾನ್ಯವಾಗಿ ಕರಪ್ಟ್ ಹಿನ್ನೆಲೆ ಇರುವ ವ್ಯಕ್ತಿಗಳು ಬೇಗ ಕಾಂಪ್ರಮೈಸ್ ಆಗಿ ಹೋಗ್ತಾರೆ ಅಂತ ಅಮೆರಿಕ ಈ ಗಲಿಬಾಫ್ ಮೇಲೆ ಕಣ್ಣಿಟ್ಟಿರುವ ಸಾಧ್ಯತೆಗಳಿವೆ. ಆದರೆ ಇಲ್ಲಿ IRGC ಕೂಡ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಈ ನಡುವೆ ಗಲಿಬಾಫ್ ಮತ್ತು IRGC
ಮುಖ್ಯಸ್ಥನ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇವೆ. ಸೈನಿಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ವಿಷಯಕ್ಕೆ ಗಲಿಬಾಫ್ IRGCಯ ಮುಖ್ಯಸ್ಥನ ವಿರುದ್ಧ ಬೇಸರಗೊಂಡಿದ್ದಾರೆ. ನೀವು ದೋಚಿರೋದನ್ನು ತಂದು ವೇತನಕ್ಕೆ ಬಳಸಿ ಅಂತ ಗಲಿಬಾಫ್ ಬ್ರಿಗೇಡಿಯರ್ ಜನರಲ್ ಅಹ್ಮದ್ ವಾಹಿದ್ಗೆ ಹೇಳಿದ್ದಾರೆ. ಹಾಗೆ ಅಮೆರಿಕ ದಾಳಿಗಳಿಂದ ಕರಗ್ ದ್ವೀಪಗಳನ್ನು ಮತ್ತು ಹಾರ್ಮೂಜನ್ನು ಕಾಪಾಡ್ತೀರಿ ಅನ್ನೋ ವಿಶ್ವಾಸ ನಮಗಿಲ್ಲ ಅಂತ ಕೂಡ ಸ್ಪೀಕರ್ ಗಲಿಬಾಫ್ ಹೇಳಿರುವುದಾಗಿ ವರದಿಗಳು ಬರ್ತಾ ಇವೆ. ಆದರೆ ಈ ವರದಿಗಳನ್ನು ಪ್ರಕಟ ಮಾಡ್ತಾ ಇರೋದು ಅಮೆರಿಕ, ಅರಬ್ ಹಾಗೂ ಇಸ್ರೇಲಿನ ಮಾಧ್ಯಮಗಳು. ಹೀಗಾಗಿ ಇದನ್ನು ಸಂಪೂರ್ಣವಾಗಿ ನಂಬಬೇಕು ಅಂತೇನಿಲ್ಲ. ಇನ್ನು ಇರಾನ್ನಲ್ಲಿ ಗಲಿಬಾಫ್ ಸರ್ವೋಚ್ಚ ನಾಯಕ ಕೂಡ ಅಲ್ಲ. ಈಗ ಇರಾನಿನ ರಕ್ಷಣಾ ವಿಭಾಗಕ್ಕೆ ಲಾರಿಜಾನಿಯ ಸ್ಥಾನಕ್ಕೆ ಮೊಹಮ್ಮದ್ ಬಗೇರ್ ಜೋಲ್ಗಾದರ್ ಎಂಬಾತನನ್ನು IRGC ತಂದು ಕೂಡಿಸಿದೆ. ಹೀಗಾಗಿ ಅಲ್ಲಿ ಸಾಕಷ್ಟು ಪವರ್ ಸೆಂಟರ್ಗಳಿವೆ. ಅವುಗಳ ನಡುವೆ ಯಾವ ಬಣ ಹೇಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಇನ್ನು ಮಾತುಕತೆಗಳನ್ನು IRGC ಏನು ವಿರೋಧಿಸ್ತಾ ಇಲ್ಲ. ಅವರು ಕೂಡ ತಮ್ಮ ಒಂದಷ್ಟು ಕಂಡೀಷನ್ಗಳನ್ನು ಗಲಿಬಾಫ್ ಹಾಗೂ ಅರಾಕ್ಚಿ ಕೈಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರದ್ದು ತುಂಬ ಸಿಂಪಲ್ ಆದ ಕಂಡೀಷನ್ಗಳು. ಅಮೆರಿಕ ಗಲ್ಫಲ್ಲಿನ ತನ್ನ ಸೇನೆ ಹಾಗೂ ವಾಯುನೆಲೆಗಳನ್ನು ಖಾಲಿ ಮಾಡಬೇಕು, ಇರಾನಿನ ಮೇಲೆ ಇನ್ನು ದಾಳಿ ಮಾಡೋದಿಲ್ಲ ಅಂತ ಭರವಸೆಯನ್ನು ಕೊಡಬೇಕು, ಇರಾನಿನ ನ್ಯೂಕ್ಲಿಯರ್ ಹಕ್ಕುಗಳನ್ನು ಗೌರವಿಸಬೇಕು, ಈಗ ಮಾಡಿರೋ ದಾಳಿಗಳಿಗೆ ಪರಿಹಾರವನ್ನು ಕೊಡಬೇಕು, ಇರಾನ್ನಲ್ಲಿನ ಆಡಳಿತವನ್ನು ಗುರುತಿಸಬೇಕು, ಹಾಗೆ ಹಾರ್ಮೋಜ್ ಮೇಲಿನ ಸಂಪೂರ್ಣ ಹಿಡಿತ ಇನ್ನು ಮುಂದೆ ಕೂಡ ಇರಾನ್ಗೆ ಇರುತ್ತೆ. ಹೇಗೆ ಈಜಿಪ್ಟ್ ಸುಯೆಜ್ ಕೆನಾಲ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಆ ಮೂಲಕ ಒಂದಷ್ಟು ಆದಾಯವನ್ನು ಗಳಿಸ್ತಾ ಇದೆಯೋ ಅದೇ ತರ ಇನ್ನು ಮುಂದೆ ಇರಾನ್ ಕೂಡ ಹಾರ್ಮೋಜ್ ಅಲ್ಲಿನ ಸಂಚಾರಕ್ಕೆ ಒಂದಷ್ಟು ಪ್ರಮಾಣದ ಹಣವನ್ನು ನಿಗದಿಪಡಿಸುತ್ತೆ ಮತ್ತು ಆ ಮೂಲಕ ರೆವಿನ್ಯೂನ ಮಾಡಿಕೊಳ್ಳುತ್ತೆ. ಹಾರ್ಮೋಜ್ ಅನ್ನೋದು ನಮಗೆ ಸೇರಿದ್ದು, ಅದರ ಮೇಲಿನ ಹಕ್ಕುಗಳನ್ನು ಸಂಪೂರ್ಣವಾಗಿ ನಮಗೆ ಬಿಟ್ಟು ಕೊಡೋದಕ್ಕೆ ಅಮೆರಿಕ ಒಪ್ಪಬೇಕು ಅಂತ ಹೇಳೋ ಮೂಲಕ ಯಾವತ್ತಿಗೂ ಅಮೆರಿಕ, ಇಸ್ರೇಲ್ ಮತ್ತು ಅರಬ್ ದೇಶಗಳು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲದ ಬೇಡಿಕೆಗಳನ್ನು ಇರಾನ್ನ IRGC ಇಲ್ಲಿ ಇಡ್ತಾ ಇದೆ. ಇದು ಮಾತುಕತೆಗಳು ಫಲಪ್ರದವಾಗಿ ನಡೆಯುತ್ತವೆ ಅನ್ನೋ ಬಗ್ಗೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಮಾತುಕತೆಯ ಮಧ್ಯಸ್ಥಿಕೆಯನ್ನು ನಾವೇ ವಹಿಸ್ತಾ ಇದ್ದೀವಿ. ಇಸ್ಲಾಮಾಬಾದಲ್ಲೇ ಮಾತುಕತೆ ಅಂತ ಪಾಕಿಸ್ತಾನ ಕುಣಿತಿರುವಾಗಲೇ ಸಂಧಾನಕಾರ ದೇಶದ ತೈಲ ಹಡಗುಗಳನ್ನು IRGC ನಿಲ್ಲಿಸಿಕೊಂಡಿದೆ. ಪಾಕಿಸ್ತಾನಕ್ಕೆ ಬರಬೇಕಿದ್ದ ತೈಲ ತುಂಬಿದ ಹಡಗುಗಳು ಹಾರ್ಮೋಜ್ ಜಲಸಂಧಿಯಲ್ಲಿ ಸಿಲುಕೊಂಡಿವೆ. ಅವುಗಳಿಗೆ IRGC ಕ್ಲಿಯರೆನ್ಸ್ ಅನ್ನು ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇರೋ ಸಂಧಾನದ ಮಾತುಕತೆಗಳಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಅಷ್ಟೇ ಅಲ್ಲ, ನಮ್ಮ ಹಿತಾಸಕ್ತಿಗಳಂತೆ ಅಲ್ಲಿ ಸಂಧಾನ ಆದರೆ ಮಾತ್ರ ಅದನ್ನು ಒಪ್ಕೋತೀವಿ, ಇಲ್ಲದೇ ಇದ್ರೆ ದಾಳಿಗಳು ಮುಂದುವರಿಯುತ್ತೆ ಅಂತ ಇಸ್ರೇಲ್ ಹೇಳಿದೆ. ಅಮೆರಿಕದ ಹೆಚ್ಚುವರಿ ಪಡೆಗಳು ಪರ್ಷಿಯನ್ ಗಲ್ಫ್ ಕಡೆಗೆ ಬರ್ತಾ ಇವೆ. ಒಟ್ಟಾರೆ ಇಲ್ಲಿ ಸಂಧಾನ, ಕದನ ವಿರಾಮ ಇದೆಲ್ಲ ಕೂಡ ಮಾಧ್ಯಮಗಳಲ್ಲಿ ಟ್ರಂಪ್ ಬಾಯಲ್ಲಿ ಕೇಳಿಸ್ತಾ ಇದೆಯೇ ಹೊರತು ಮಧ್ಯಪ್ರಾಚ್ಯದ ಯುದ್ಧ ಭೂಮಿಯಲ್ಲಿ ಅಂಥ ಯಾವ ಕದನ ವಿರಾಮದ ಲಕ್ಷಣಗಳು ಇದುವರೆಗೆ ಕಾಣಿಸ್ತಾ ಇಲ್ಲ. ಇದು ಗೆಳೆಯರೆ ಮಧ್ಯ ಏಷ್ಯಾದ ಸಂಗ್ರಾಮ ಮತ್ತು ಸಂಧಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.